ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯದ ಘಟನೆ ಇದು ಬಹಳ ಚರ್ಚೆ ಆಗ್ತಾ ಇದೆ. ನಿಮ್ಮಲ್ಲಿ ಒಂದಷ್ಟು ಮಂದಿ ಆ ಘಟನೆಯ ವಿವರವನ್ನು ಗಮನಿಸಿರಬಹುದು. ಆ ಘಟನೆಯ ವಿವರವನ್ನು ಗಮನಿಸಿ ನಿಮ್ಮಲ್ಲಿ ಒಂದಷ್ಟು ಮಂದಿ ದೇಹವೇ ಕಂಪನಕ್ಕೊಳಗಾಗಿರಬಹುದು. ಅಂದರೆ ಆ ಘಟನೆಯ ತೀವ್ರತೆ ಆ ರೀತಿಯಾಗಿದೆ ಅಥವಾ ಭೀಕರತೆ ಆ ರೀತಿಯಾಗಿದೆ. ಘಟನೆ ಏನು ಅಂದರೆ, ಸ್ವಂತ ತಾಯಿ ಅಂದರೆ ಹೆತ್ತಮ್ಮ ತನ್ನ 6 ವರ್ಷದ ಕಂದಮ್ಮನನ್ನ ಅತ್ಯಂತ ಕ್ರೂರವಾಗಿ ಪ್ರಾಣ ತೆಗೆದಂಥ ಆರೋಪ ಕೇಳಿ ಬಂದಿದೆ. ಸದ್ಯ ಆಕೆ ಎಸ್ಕೇಪ್ ಆಗಿದ್ದಾಳೆ. ಪೊಲೀಸರು ಕೂಡ ಆಕೆಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ನೋಡ್ತಾ ಇದ್ರೆ ನಮ್ಮ ದೇಹ ನಡುಗೋಕೆ ಶುರುವಾಗಿಬಿಡುತ್ತೆ. 6 ವರ್ಷದ ಕಂದಮ್ಮ, ಆದರೆ ಶ್ವಾಸಕೋಶದ ಪೈಪ್ ಅಂತ ಏನು ಕರಿತೀವಿ ಅದು ಕಂಪ್ಲೀಟ್ ನಜ್ಜುಗುಜ್ಜಾಗಿದೆ, ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ, ಇಡೀ ದೇಹ ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ನಜ್ಜುಗುಜ್ಜಾಗ್ತದೆ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ಆಗಿದೆ. ಅಂದರೆ ಯೋಚನೆ ಮಾಡಿ, ಆ 6 ವರ್ಷದ ಕಂದಮ್ಮ ಅದ್ಯಾವ ರೀತಿಯಾದಂಥ ಸಂಕಟ, ಅದ್ಯಾವ ರೀತಿಯಾದಂಥ ನೋವನ್ನು ಅನುಭವಿಸಿತ್ತು ಅಂತ ಹೇಳಿ. ಈಗ ಆರೋಪ ಏನು? ಸ್ವಂತ ತಾಯಿಯೇ ಮಗಳನ್ನ ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆದು ಬಿಟ್ಟಿದ್ದಾಳೆ ಎನ್ನುವಂಥ ಆರೋಪ. ಅದು ಹೇಗೆ ಮನಸ್ಸು ಬಂತು ಅಥವಾ ಅದು ಯಾವ ರೀತಿಯಾದಂಥ ಯೋಚನೆ ಬಂತು? ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುವಂಥ ಪ್ರಶ್ನೆ ಇದು. ಇದು ಒಂದಾದರೆ, ಹೆಚ್ಚು ಕಡಿಮೆ 3 ತಿಂಗಳುಗಳ ಕಾಲ ಸತ್ಯ ಬೇರೆಯೇ ಅನ್ನುವ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ಆಗಿತ್ತು. 3 ತಿಂಗಳ ಬಳಿಕ ಸತ್ಯತೆ ಏನು ಅನ್ನೋದು ಬಯಲಾಗಿದೆ. ಆ ಹೆತ್ತಮ್ಮನ ಮುಖವಾಡವೂ ಕೂಡ ಇದೀಗ ಕಳಚಿ ಬಿದ್ದಿದೆ. ಇದು ಒಂದು ವಿಚಾರ. ಮತ್ತೊಂದು ಚರ್ಚೆ ಆಗ್ತಿರುವಂತಹ ವಿಚಾರ ಅಂದರೆ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಆಗುತ್ತೆ, ಅವ್ರ ಮೇಲೆ ಒಂದಷ್ಟು ಆರೋಪ ಕೇಳಿಬರುತ್ತೆ. ಇಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ಪೊಲೀಸರ ಕೈಗೆ ಮರಣೋತ್ತರ ಪರೀಕ್ಷೆಯ ವರದಿ ಸೇರಿದ್ದು ಏಪ್ರಿಲ್ ತಿಂಗಳಲ್ಲಿ, ಆದರೆ FIR ದಾಖಲಾಗಿದ್ದು ಜೂನ್ 4ನೇ ತಾರೀಕಿನಂದು. ಏಪ್ರಿಲ್ ಇಂದ ಜೂನ್ ವರೆಗೆ ಪೊಲೀಸರು ಏನು ಮಾಡ್ತಾ ಇದ್ರು? ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ವ್ಯತ್ಯಾಸ ಕಂಡು ಬಂದಂತಹ ಸಂದರ್ಭದಲ್ಲಿ ಯಾಕೆ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಲಿಲ್ಲ? ಉದ್ದೇಶಪೂರ್ವಕವಾಗಿ ಸುಮ್ಮನಿದ್ರ ಅಥವಾ ಯಾರಾದರೂ ಬಾಯಿ ಮುಚ್ಚಿದ್ರ ಅಥವಾ ಬೇರೆ ಏನೇನಾದ್ರೂ ಆಯ್ತಾ? ಈ ಪ್ರಶ್ನೆ ಎಲ್ಲವೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಏನಿದು ಪ್ರಕರಣ ಅನ್ನೋದು ಸಂಪೂರ್ಣ ವಿವರವನ್ನು ಗಮನಿಸ್ತಾ ಹೋಗೋಣ. ಯಾಕಿಂತಹ ಪ್ರಕರಣಗಳನ್ನು ಗಮನಿಸಬೇಕು ಅಂದ್ರೆ, ಮನುಷ್ಯ ಎಷ್ಟರ ಮಟ್ಟಿಗೆ ತನ್ನ ಸ್ವಾರ್ಥಕ್ಕೋಸ್ಕರ ರಾಕ್ಷಸನಾಗ್ತಾನೆ ಅಥವಾ ಮನುಷ್ಯ ಬೇರೆ ರೀತಿಯಾದಂಥ ಮುಖವಾಡವನ್ನು ಧರಿಸಿ ಬಿಡ್ತಾನೆ ಅನ್ನೋದು ನಮಗೆ ಈ ಪ್ರಕರಣಗಳಿಂದ ಅರ್ಥ ಆಗ್ತಾ ಹೋಗುತ್ತೆ. ಒಂದು ವೇಳೆ ಅವರ ಹೆಸರು ಪ್ರವೀಣ್ ಅಂತ ಹೇಳಿ, ಮೂಲತಃ ದಾವಣಗೆರೆಯವರು, ಒಂದು ಪ್ರತಿಷ್ಠಿತ ಖಾಸಗಿ ಶಾಲೆಯ ಓನರ್ ಅವರು. ಬೇಕಾದಷ್ಟು ಆಸ್ತಿ ಪಾಸ್ತಿ ಅಂಥದ್ದೆಲ್ಲವೂ ಕೂಡ ಇತ್ತು. ಅದೇ ಶಾಲೆಯಲ್ಲಿ ಅವರು ಶಿಕ್ಷಕರಾಗಿಯೂ ಕೂಡ ಕೆಲಸವನ್ನ ಮಾಡ್ತಿರ್ತಾರೆ. ಅವರು 2007ರ ಸಂದರ್ಭದಲ್ಲಿ ಈಗ ಆರೋಪವನ್ನು ಹೊತ್ಕೊಂಡಿರುವಂಥ ಪ್ರಿಯಾಂಕಳನ್ನ ಮದುವೆ ಆಗ್ತಾರೆ. ಪ್ರಿಯಾಂಕಾ ಮೂಲತಃ ಲಾಯರ್ ಆಗಿ ಕೆಲಸವನ್ನ ಮಾಡ್ತಿದ್ದಂಥವರು. ಅವರ ಮನೆಯಲ್ಲೂ ಕೂಡ ಬೇಕಾದಷ್ಟು ಆಸ್ತಿ ಪಾಸ್ತಿ ಅಂಥದ್ದೆಲ್ಲವೂ ಕೂಡ ಇರುತ್ತೆ. ಮನೆಯವರು ನೋಡಿ ಮದುವೆಯನ್ನ ಮಾಡಿರ್ತಾರೆ. ಅವರಿಬ್ರು ಕೂಡ ದಾವಣಗೆರೆಯಲ್ಲಿ ಸೆಟ್ಲ್ ಆಗಿರ್ತಾರೆ. ಪ್ರಿಯಾಂಕಾ ಲಾಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರೆ, ಇವರು ಖಾಸಗಿ ಶಾಲೆಯ ಓನರ್ ಜೊತೆಗೆ ಟೀಚರ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಇಬ್ರು ಹೆಣ್ಣು ಮಕ್ಕಳು ಕೂಡ ಆಗ್ತಾರೆ. ಅದಾದ ಬಳಿಕ ಗಂಡ ಹೆಂಡತಿಯ ನಡುವೆ ಗಲಾಟೆ, ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಇದ್ದಿದ್ದೆ. ಅದಕ್ಕೆ ಪ್ರವೀಣ್ ಆರೋಪ ಏನು ಅಂದ್ರೆ, ಹೆಂಡತಿಯ ಮೇಲೆ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಾ ಇರಲಿಲ್ಲ, ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನಾನೇ ಮಕ್ಕಳ ಕಾಳಜಿಯನ್ನು ವಹಿಸಬೇಕಾಗಿತ್ತು. ಆಕೆ ಆರಾಮಾಗಿ ಓಡಾಡಿಕೊಂಡು ತನ್ನ ಪಾಡಿಗೆ ತಾನು ಇರ್ತಾ ಇದ್ಲು. ಕುಟುಂಬ, ಗಂಡ, ಮಕ್ಕಳು ಅದ್ಯಾವುದು ಕೂಡ ಆಕೆಗೆ ಬೇಡ ಆಗಿತ್ತು. ಆಕೆಯದ್ದು ಬೇರೆ ರೀತಿಯಾದಂಥ ಯೋಚನೆ ಆಗಿತ್ತು ಅನ್ನೋದು ಅವರ ಆರೋಪ. ಹೇಗೋ ಗಂಡ ಹೆಂಡತಿ ನಡುವೆ ಗಲಾಟೆಯಾಗಿ ಸಂಸಾರ ಸಾಗ್ತಾ ಇತ್ತು. ಹೀಗೆ ನಡೀತಾ ಇತ್ತು ಅವ್ರ ಜೀವನ. ಹೀಗಿರುವಾಗಲೇ ಅವರ ಬದುಕಿನಲ್ಲಿ ಒಂದು ಟ್ವಿಸ್ಟ್ ಸಿಗುತ್ತೆ. ಈ ಪ್ರಿಯಾಂಕಾ ತವರು ಮನೆಯವರದ್ದು ಒಂದು 50 ಎಕರೆ ಜಾಗ ಇರುತ್ತೆ. ಇಲ್ಲಿ ಹೊಸಕೋಟೆ ಸಮೀಪ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಜಮೀನದು. ಅದರಲ್ಲಿ ಒಂದು 25 ಎಕರೆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಗಲಾಟೆ ಅಥವಾ ಕಾನೂನು ರೀತಿಯಲ್ಲಿ ಹೋರಾಟ ಅಂಥದ್ದೆಲ್ಲವೂ ಕೂಡ ನಡೀತಾ ಇರುತ್ತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕಾ ಬೆಂಗಳೂರಿಗೆ ಅಂತ ಬರ್ತಾರೆ. ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ತನ್ನ ಹಳೆಯ ಪ್ರಿಯತಮ ಅಂದ್ರೆ ಕಾಲೇಜು ದಿನಗಳಲ್ಲಿ ಯಾರು ಲವರ್ ಆಗಿದ್ನೋ ಮೋಹನ್ ಎನ್ನುವಂಥ ವ್ಯಕ್ತಿ, ಆತ ಮತ್ತೊಮ್ಮೆ ಸಿಗ್ತಾನೆ. ಆತ ಅಷ್ಟೊತ್ತಿಗೆ ಲ್ಯಾಂಡ್ ಡೆವಲಪರ್ ಆಗಿ, ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ, ಕೋಟ್ಯಾಧಿಪತಿಯಾಗಿ ಆತ ಬೆಳೆದು ನಿಂತಿರ್ತಾನೆ. ಹೀಗಾಗಿ ಪ್ರಿಯಾಂಕಾಗೆ ಮೋಹನ್ ಬಗ್ಗೆ ಮತ್ತೊಮ್ಮೆ ಒಲವು ಶುರುವಾಗಿ ಬಿಡುತ್ತೆ. ಅದಾದ ಬಳಿಕ ಪ್ರಿಯಾಂಕಾ ಮನೆಗೆ ಬಂದ ಮೇಲೆ ಆಕೆಯ ವರ್ತನೆಯಲ್ಲಿ ಸಂಪೂರ್ಣ ಬದಲಾಯ್ತಂತೆ. ಮೊದಲೇ ಆಕೆ ಕುಟುಂಬದ ಜೊತೆಗೆ ಚೆನ್ನಾಗಿರಲಿಲ್ಲ. ಅದಾದ ಬಳಿಕ ಇನ್ನಷ್ಟು ಆಕೆಯ ವರ್ತನೆಯಲ್ಲಿ ಬದಲಾವಣೆ ಕಾಣಿಸೋಕೆ ಶುರುವಾಗ್ಬಿಡ್ತು. ಹಾಗೆ ಮೋಹನ್ ಜೊತೆಗೆ ಸದಾಕಾಲ ಫೋನ್ನಲ್ಲಿ ಮಾತು, ಚಾಟಿಂಗ್ ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಗಂಡ ಹೆಂಡತಿಗೆ ಆಗಾಗ ಗಲಾಟೆ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಹೀಗಿರುವಂಥ ಸಂದರ್ಭದಲ್ಲಿ ಸ್ವಲ್ಪ ದಿನಗಳ ಹಿಂದೆ ಇದೇ ಪ್ರಿಯಾಂಕಾ ಕಾಶಿಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾಳಂತೆ. ಹೋಗಿ ವಾಪಸ್ ಬಂದಂಥವಳು ಗಂಡನ ಬಳಿ ಹೇಳ್ತಾಳಂತೆ, ನಾನು ಕಾಶಿಯಲ್ಲಿ ಮೋಹನನ್ನ ಮದುವೆ ಆಗಿದ್ದೇನೆ, ಅಲ್ಲೇ ಒಂದು ರೂಮ್ ಬುಕ್ ಮಾಡಿ ಹನಿಮೂನ್ ಕೂಡ ನಮ್ದು ಆಗ ಹೋಗಿಬಿಟ್ಟಿದೆ, ಹೀಗಾಗಿ ನಿನ್ನ ಜೊತೆಗೆ ಇರೋದ್ರಲ್ಲಿ ಅರ್ಥ ಇಲ್ಲ, ನಾನು ಮೋಹನ್ ಜೊತೆಗೆ ಹೋಗ್ತೀನಿ ಅಂತ ಹೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ. ಆದರೆ ಪ್ರವೀಣ್ ಮನೆಯಲ್ಲಿ ಇಬ್ರು ಮಕ್ಕಳಿದ್ದಂಥ ಕಾರಣಕ್ಕಾಗಿ ಇಲ್ಲ, ನಿನ್ನನ್ನು ನಾನು ಬಿಟ್ಕೊಡಲ್ಲ ಅಂತ ಆತ ಹಠ ಹಿಡಿದು ಕೂತ್ಕೊಂಡಿದ್ದಾರೆ. ಆದರೆ ಅಂತಿಮವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಗಂಡ ಹೆಂಡತಿ ಗಲಾಟೆ ಆಗಿದೆ. ಅಂತಿಮವಾಗಿ ಪ್ರಿಯಾಂಕಾ ಗಂಡನಿಂದ ಒತ್ತಾಯಪೂರ್ವಕವಾಗಿ ಸಹಿಯನ್ನ ಹಾಕಿಸ್ಕೊಂಡಿದ್ದಾಳಂತೆ. ಆಕೆ ಬೇಸಿಕಲಿ ಲಾಯರ್ ಆದಂಥ ಕಾರಣಕ್ಕಾಗಿ, ಈ ಮೋಹನ್ ಲ್ಯಾಂಡ್ ಡೆವಲಪರ್ ಆದಂಥ ಕಾರಣಕ್ಕಾಗಿ ಇಬ್ರು ಹೆದರಿಸಿದ್ದಾರೆ. ಪ್ರವೀಣ್ ಸಹಿಯನ್ನ ಹಾಕಿದ್ದಾರೆ. ಆಗ ಗಂಡ ಹೆಂಡತಿ ನಡುವೆ ಆದಂಥ
ಆದಂಥ ಮಾತುಕತೆಯ ಪ್ರಕಾರವಾಗಿ ಹಿರಿಯ ಮಗಳು ಪ್ರವೀಣ್ ಜೊತೆಗೆ ಇದ್ರೆ, ಕಿರಿಯ ಮಗಳು ಇನ್ನು ಚಿಕ್ಕ ವಯಸ್ಸಾದಂಥ ಕಾರಣಕ್ಕಾಗಿ ತಾಯಿ ಬೇಕು ಎನ್ನುವಂಥ ಕಾರಣಕ್ಕಾಗಿ ತಾಯಿಯ ಜೊತೆಗೆ ಆಕೆ ಹೋಗ್ಬಿಟ್ಟಿದ್ದಾಳೆ. ಇದು ಹಿಂದೆ ಆದಂಥ ವಿಚಾರ. ಅದಾದ ಬಳಿಕ ಏನಾಗುತ್ತೆ ಅಂದರೆ, ಇತ್ತೀಚೆಗೆ ಅಂದರೆ ಜನವರಿ ತಿಂಗಳಲ್ಲಿ ಅವರಿಬ್ಬರು ಕೂಡ ಬೇರೆ ಬೇರೆ ಆಗಿದ್ದು, ಬಹಳ ದಿನಗಳೇನಾಗಿಲ್ಲ, ಜನವರಿ ತಿಂಗಳಲ್ಲಿ. ಅದಾದ ನಂತರ ಮಾರ್ಚ್ ತಿಂಗಳ ಅಂತಿಮ ದಿನಗಳಲ್ಲಿ, ಅಂದರೆ ಮಾರ್ಚ್ ಲಾಸ್ಟ್ ವೀಕ್ ಸಂದರ್ಭದಲ್ಲಿ ಈ ಪ್ರವೀಣ್ಗೆ ಒಂದು ಫೋನ್ ಬರುತ್ತೆ ಈ ಪ್ರಿಯಾಂಕಳ ಅಣ್ಣನ ಕಡೆಯಿಂದ. ನಿಮ್ಮ ಕಿರಿಯ ಮಗಳು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾಳೆ, ಬನ್ನಿ ನೋಡಿ ಎನ್ನುವಂಥ ರೀತಿಯಲ್ಲಿ. ಅವರು ಬಂದು ನೋಡುವಷ್ಟರಲ್ಲಿ ಆ 6 ವರ್ಷದ ಹೆಣ್ಣು ಮಗಳ ಪ್ರಾಣ ಹೊರಟೋಗಿಬಿಟ್ಟಿರುತ್ತೆ. ಆಗ ಪ್ರಿಯಾಂಕಾ ಹೇಳಿದ್ದೇನು ಅಂದರೆ, 2 ರೀತಿಯಲ್ಲಿ ಅವರು ಹೇಳ್ತಾರೆ. ಒಂದು, ನಾನು ಬಿರಿಯಾನಿ ತಿನ್ನಿಸಿ ಮಲಗಿಸಿದ್ದೆ, ಬೆಳಗ್ಗೆ ಆಗೋಷ್ಟರಲ್ಲಿ ಹಿಂಗಾಯಿತು ಅಂತ ಹೇಳಿ. ಮತ್ತೊಂದು ವರ್ಷನ್ ಆಕೆಯದ್ದು ಏನಾಗಿತ್ತು ಅಂದರೆ, ಇಲ್ಲ ನಂದು ಅವತ್ತು ಬರ್ತ್ಡೇ ಇತ್ತು, ನಾವು ಕೋಲಾರದಲ್ಲಿ ಒಂದು ಕೆಫೆಗೆ ಹೋಗಿದ್ವಿ, ಹೋದಂಥ ಸಂದರ್ಭದಲ್ಲಿ ಐಸ್ ಕ್ರೀಮನ್ನು ತಿನ್ನಿಸಿ ಕಾರಿನ AC ಆನ್ ಮಾಡಿ ಕಾರ್ನ ಒಳಗಡೆ ಮಲಗಿಸಿದ್ದೆ. ಅದಾದ ಬಳಿಕ ಹಾಗೇ ಎತ್ಕೊಂಡು ಬಂದು ನಾನು ಬೆಡ್ನಲ್ಲಿ ಮಲಗಿಸಿದ್ದೆ, ಬೆಳಗ್ಗೆ ಆಗೋಷ್ಟರಲ್ಲಿ ಹೀಗಾಗಿದೆ ಎನ್ನುವಂಥ ರೀತಿಯಲ್ಲಿ. ಅಲ್ಲೇ ಪ್ರವೀಣ್ಗೆ ಸಣ್ಣದಾಗಿ ಅನುಮಾನ ಬಂದಿದೆ, 2 ವರ್ಷನ ಹೇಳಿಕೆ ಬರ್ತಿದೆಯಲ್ಲ ಎನ್ನುವಂಥ ಕಾರಣಕ್ಕಾಗಿ. ಇನ್ನು ಪೊಲೀಸರು ಏನು ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಆರಂಭಿಸ್ತಾರೆ ಆರಂಭದಲ್ಲಿ. ಇನ್ನೊಂದು ಕಡೆಯಿಂದ ಅದೇ ಪ್ರಿಯಾಂಕಳ ಅಣ್ಣ, ಅವ್ರಿಗೆ ಯಾಕೋ ಡೌಟ್ ಬಂದು ಅವರು ಕೂಡ ದೂರನ್ನು ಕೊಡ್ತಾರೆ. ಹೀಗಾಗಿ ಪೊಲೀಸರು ಏನು ಮಾಡ್ತಾರೆ, ಅನುಮಾನಾಸ್ಪದ ಪ್ರಕರಣ ಎನ್ನುವಂಥ ಕಾರಣಕ್ಕಾಗಿ ಮರಣೋತ್ತರ ಪರೀಕ್ಷೆಗೆ ಅಂತ ಹೇಳಿ ಕಳುಹಿಸಿ ಕೊಡ್ತಾರೆ. ಅಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಟ್ವಿಸ್ಟ್ ಸಿಗತ್ತೆ. ಆಗ ಪೊಲೀಸರು ಸಾಕ್ಷಿಯನ್ನ ಕಲೆ ಹಾಕುವ ಸಂದರ್ಭದಲ್ಲಿ ಪೊಲೀಸರು ಕೇಳ್ತಾರೆ, ಅವತ್ತಿನ ದಿನ ಆ 6 ವರ್ಷದ ಮಗು ಧರಿಸಿದ್ದ ಬಟ್ಟೆ ಕೊಡಿ, ನೀವು ಧರಿಸಿದ್ದಂಥ ಬಟ್ಟೆ ಕೊಡಿ ಎನ್ನುವಂಥ ರೀತಿಯಲ್ಲಿ. ಆದರೆ ಮೋಹನ್ ಹಾಗೆ ಪ್ರಿಯಾಂಕಾ ಬೇರೆ ಬಟ್ಟೆಯನ್ನು ಬದಲಿಸಿ ಕೊಡ್ತಾರೆ. ಹಾಗೆ ಆ ಹೆಣ್ಣು ಮಗಳ ಬಟ್ಟೆಯನ್ನು ಕೂಡ ವಾಷಿಂಗ್ ಮಷಿನ್ಗೆ ಹಾಕಿ ತೊಳೆದು ಅದಾದ ಬಳಿಕ ಪೊಲೀಸರ ಕೈಗೆ ಒಪ್ಪಿಸ್ತಾರೆ. ಪೊಲೀಸರು CCTVಯನ್ನ ದೃಶ್ಯವನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಎಲ್ಲ ಕಳ್ಳಾಟಗಳು ಕೂಡ ಬಯಲಾಗಿರುತ್ತೆ. ಮೊದಲೇ ಪ್ರಿಯಾಂಕಳ ಬೇರೆ ಬೇರೆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಡೌಟ್ ಇರುತ್ತೆ. ಮತ್ತೊಂದು ಕಡೆಯಿಂದ ಸಾಕ್ಷಿಯನ್ನು ಕೂಡ ಈ ರೀತಿಯಾಗಿ ನಾಶ ಮಾಡುವಂತ ಪ್ರಯತ್ನವನ್ನು ಪಟ್ಟಿರ್ತಾರೆ. ಅದಾದ ಬಳಿಕ ಏನಾಗಿರುತ್ತೆ ಅಂದ್ರೆ, ಈ ಮಗು ಸಾವನ್ನಪ್ಪಿ ಬಹಳ ದಿನಗಳು ಆಗಿಲ್ಲ, ಆದ್ರೆ ಅಷ್ಟರೊಳಗಾಗಿ ಏನೂ ಆಗಿಲ್ಲ ಎನ್ನುವ ರೀತಿಯಲ್ಲಿ ಅವರಿಬ್ರು ಕೂಡ ಕೈ ಹಿಡಿದು ಮಲ್ಲೇಶ್ವರಂ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಆರಾಮಾಗಿ ಓಡಾಡಿರ್ತಾರೆ. ಅದರ CCTV ದೃಶ್ಯ ಕೂಡ ಪೊಲೀಸರಿಗೆ ಹಾಗೆ ಪ್ರವೀಣ್ ಇವರೆಲ್ಲರಿಗೂ ಕೂಡ ಸಿಕ್ಕಿರುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಸಣ್ಣದಾಗಿ ಒಂದಷ್ಟು ಅನುಮಾನಗಳು ಇರುತ್ತೆ. ಆದರೆ ಮರಣೋತ್ತರ ಪರೀಕ್ಷೆಯ ವರದಿ ಬರುವವರೆಗೂ ಕೂಡ ಅದು ಅನುಮಾನದ ರೂಪದಲ್ಲೇ ಇರುತ್ತೆ ಹೊರತಾಗಿ ಹೀಗೆ ಆಗಿರಬಹುದು ಎನ್ನುವಂತ ಯಾವುದೇ ಕ್ಲಾರಿಟಿಯೂ ಕೂಡ ಯಾರಿಗೂ ಇರಲಿಲ್ಲ. ಅದಾದ ಬಳಿಕ ಏನಾಗುತ್ತೆ ಅಂದ್ರೆ, ಏಪ್ರಿಲ್ 4ನೇ ತಾರೀಕು ಮರಣೋತ್ತರ ಪರೀಕ್ಷೆಯ ವರದಿ ಬರುತ್ತೆ. ಅದರಲ್ಲಿ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ವ್ಯತ್ಯಾಸ ಇರುತ್ತೆ. ಇದು ಸಹಜವಾದಂತಹ ಸಾವಲ್ಲ, ಇಲ್ಲಿ ಬೇರೆ ಏನೋ ಆಗಿದೆ ಎನ್ನುವ ರೀತಿಯಲ್ಲಿ. ಅದರ ಪೊಲೀಸರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ತಲೆ ಕೆಡಿಸ್ಕೊಂಡಿಲ್ವಂತೆ. ಹೀಗಾಗಿ ಪೊಲೀಸರ ಬಗ್ಗೆಯೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನಗಳೆಲ್ಲವೂ ಕೂಡ ಮೂಡ್ತಾ ಇದೆ. ಇದು ಒಂದು ವಿಚಾರ ಆಯ್ತಾ. ಈಗ ಪ್ರವೀಣ್ ಏನ್ ಮಾಡ್ತಾರೆ ಅಂದ್ರೆ, ಇಂಗ್ಲೆಂಡ್ನಲ್ಲಿ ಅವರ ಅಕ್ಕ ಡಾಕ್ಟರ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಅಲ್ಲಿಗೆ ಮರಣೋತ್ತರ ಪರೀಕ್ಷೆಯನ್ನ ಕಳಿಸ್ಕೊಡ್ತಾರೆ, ನೋಡು ಏನಾಗಿದೆ ಅಂತ ಹೇಳಿ. ಅವರ ಅಕ್ಕ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ, ಮಗುವನ್ನ ಉಸಿರುಗಟ್ಟಿಸಿ ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆಯಲಾಗಿದೆ ಎನ್ನುವಂಥ ವಿಚಾರವನ್ನ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಶ್ವಾಸಕೋಶದ ಪೈಪ್ ಇದಾಗಿರುತ್ತೆ, ನಜ್ಜುಗುಜ್ಜಾಗಿರುತ್ತೆ. ಹಾಗೆ ಇಂಟರ್ನಲ್ ಬ್ಲೀಡಿಂಗ್ ಆಗಿರುತ್ತೆ. ಮಗುವಿಗೆ ಹೊಡೆದಿದ್ದು, ಬಡಿದಿದ್ದು, ಹಿಂಸೆ ಕೊಟ್ಟಿದ್ದು ಎಲ್ಲವೂ ಕೂಡ ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿರುತ್ತೆ. ಹೀಗಾಗಿ ಪ್ರವೀಣ್ ಅಕ್ಕ ಹೇಳ್ತಾರೆ, ತಕ್ಷಣ ಹೋಗಿ ದೂರು ಕೊಡು, ಇಲ್ಲಿ ಏನೋ ಆಗಿದೆ ಎನ್ನುವ ರೀತಿಯಲ್ಲಿ. ಅದಾದ ಬಳಿಕ ಪ್ರವೀಣ್ ಏನೇನೋ ಕಷ್ಟಪಟ್ಟು ಪೊಲೀಸರಿಂದ FIR ಅನ್ನ ಮಾಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅದಾದ ನಂತರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವೇಗ ಸಿಗೋದಿಕ್ಕೆ ಶುರುವಾಗುತ್ತೆ. ತಕ್ಷಣವೇ ಈ ಪ್ರಿಯಾಂಕಳ ಪ್ರಿಯಕರ ಮೋಹನ್ ಅನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅವರೀಗ ಬಾಯಿ ಬಿಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೋಹನ್ ಹೇಳ್ತಿದ್ದಾನೆ, ನನಗೇನು ಕೂಡ ಗೊತ್ತಿಲ್ಲ, ಎಲ್ಲವೂ ಮಾಡಿದ್ದು ಪ್ರಿಯಾಂಕಾ, ಆಕೆಗೆ ಗೊತ್ತು, ನನಗೇನು ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಆತ ಹೇಳ್ತಿದ್ದಾನೆ. ಇನ್ನೊಂದು ಕಡೆಯಿಂದ ಲಾಯರ್ ಆಗಿರುವಂತ ಆರೋಪವನ್ನು ಹೊತ್ತುಕೊಂಡಿರುವಂತ ಪ್ರಿಯಾಂಕಾ ಇಷ್ಟು ದಿನ ಆದರೂ ಕೂಡ ಪೊಲೀಸರ ಕೈಗೆ ಸಿಕ್ಕಿಲ್ವೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಇಲ್ಲಿವರೆಗೂ ಕೂಡ ಪ್ರಿಯಾಂಕಾ ಎಲ್ಲಿದ್ದಾರೆ, ಏನು ಕತೆ, ಏನು ಕೂಡ ಗೊತ್ತಾಗ್ತಿಲ್ಲ. ಹೀಗಾಗಿ ಈ ಪ್ರಕರಣ ಇದೀಗ ಮುಂದೆ ಹೋಗ್ತಾ ಇಲ್ಲ. ಈಗ ಪ್ರವೀಣ್ ಆರೋಪ ಏನು ಅಂದ್ರೆ, ಅವರು ಹೇಳ್ತಾ ಇರುವಂತಹ ಪ್ರಕಾರವಾಗಿ ಒಂದು ಮಗು ಇವರ ಸಂಬಂಧಕ್ಕೆ ಅಡ್ಡಿ ಬರ್ತಾ ಇತ್ತು, ಆ ಕಾರಣಕ್ಕಾಗಿ ಇಂಥದೊಂದು ಕೃತ್ಯವನ್ನ ಎಸಗಿರಬಹುದು ಎನ್ನುವ ರೀತಿಯಲ್ಲಿ. ಇನ್ನೊಂದು, ಈ ಮೋಹನ್ ಹಾಗೆ ಪ್ರಿಯಾಂಕಾ IVF ಮೂಲಕ ಮಗು ಮಾಡ್ಕೊಳ್ಳುವಂತ ಪ್ಲಾನ್ ಅನ್ನ ಮಾಡ್ತಾ ಇದ್ರಂತೆ. ಹೀಗಾಗಿ ಆ ಮಗು ಆಗುವಂತ ಕಾರಣಕ್ಕಾಗಿ ಈ ಮಗು ಯಾಕೆ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡಿರಬಹುದು ಎನ್ನುವ ರೀತಿಯಲ್ಲಿ. ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಆರಂಭದಲ್ಲಿ ಹೇಳ್ತಾ ಇದ್ರು, ಆ ಮಗು ಕಪ್ಪು ವರ್ಣದ ಮಗು, ಅದು ಆ ಕಾರಣಕ್ಕಾಗಿ ಇವರು ಬೇಡ ಎನ್ನುವ ರೀತಿಯಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಏನು ಎನ್ನುವಂತ ರೀತಿಯಲ್ಲಿ. ಈಗ ಈ ಕೃತ್ಯವನ್ನು ಎಸಗಿದ್ದು ಮೋಹನ್ ಅಥವಾ ಪ್ರಿಯಾಂಕಾ ಯಾರು ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ.
ಆರಂಭದಿಂದಲೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನ ಇತ್ತು. ಪ್ರಿಯಾಂಕಾ ನಡೆಯೂ ಅನುಮಾನ ಮೂಡಿಸಿತ್ತು, ಮೋಹನ್ ನಡೆಯೂ ಕೂಡ ಅನುಮಾನ ಮೂಡಿಸಿತ್ತು. ಹೀಗಾಗಿ ಇಬ್ಬರೂ ಸೇರಿ ಪ್ಲಾನ್ ಮಾಡಿಯೇ ಏನೋ ಕೃತ್ಯವನ್ನ ಎಸಗಿರಬಹುದು ಎನ್ನುವಂತ ದಟ್ಟ ಅನುಮಾನವೂ ಕೂಡ ಕಾಡ್ತಾ ಇದೆ. ಅಂದ್ರೆ ಒಂದಂತೂ ಸ್ಪಷ್ಟ, ಆ ಮಗುವಿನ ಪ್ರಾಣವನ್ನ ತೆಗೆಯಲಾಗಿದೆ. ಒಂದೋ ಪ್ರಿಯಾಂಕಾ ಕೃತ್ಯವನ್ನ ಎಸಗಿರಬೇಕು, ಅಥವಾ ಮೋಹನ್ ಆ ಕೃತ್ಯವನ್ನ ಎಸಗಿರಬೇಕು, ಅಥವಾ ಇಬ್ಬರು ಸೇರಿ ಆ ಕೃತ್ಯವನ್ನ ಎಸಗಿರಬೇಕು. ಯಾರು ಅನ್ನೋದೇ ಈಗ ಪೊಲೀಸರಿಗೆ ಇರುವಂತ ಪ್ರಶ್ನೆ. ಪ್ರಿಯಾಂಕಾಳನ್ನ ಅರೆಸ್ಟ್ ಮಾಡಿದ್ರೆ ಎಲ್ಲಾ ವಿಚಾರಗಳು ಕೂಡ ಒಂದೊಂದಾಗಿ ಬಯಲಾಗುತ್ತೆ. ಇನ್ನು ಮೋಹನ್ ಹೇಳ್ತಾ ಇರೋದು, ಇಲ್ಲ ಪ್ರಿಯಾಂಕಾಗೆ ಎಲ್ಲ ಗೊತ್ತು, ಪ್ರಿಯಾಂಕಾನೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಾಯಿ ಬಿಡ್ತಾಳೆ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಪೊಲೀಸರಿಗೆ ಈಗ ಪ್ರಿಯಾಂಕಾ ಸಿಕ್ಕರೆ ಮಾತ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗೋದಿಕ್ಕೆ ಸಾಧ್ಯ. ಒಟ್ಟಾರೆಯಾಗಿ ಜನರ ಆಗ್ರಹ ಜೊತೆಗೆ ಆ ಮಗುವಿನ ತಂದೆ ಪ್ರವೀಣ್ ಆಗ್ರಹ ಏನಪ್ಪಾ ಅಂದ್ರೆ, ಈ ಕೃತ್ಯವನ್ನ ಎಸಗಿದಂಥವರಿಗೆ ಅತ್ಯಂತ ಕಠಿಣ ಕ್ರಮ ಆಗಬೇಕು. ಮುಂದೊಂದು ದಿನ ಇಂತಹ ಕೆಲಸವನ್ನ ಮಾಡೋದಕ್ಕೆ ಇನ್ನೊಬ್ರು 100 ಬಾರಿ ಯೋಚನೆ ಮಾಡಬೇಕು ಎನ್ನುವ ರೀತಿಯಲ್ಲಿ. ಯಾಕಂದ್ರೆ ಆ ಮರಣೋತ್ತರ ಪರೀಕ್ಷೆಯನ್ನು ನೋಡ್ತಾ ಇದ್ರೆ ಅಥವಾ ವರದಿಯನ್ನು ನೋಡ್ತಾ ಇದ್ರೆ ಎಂಥವರಿಗಾದ್ರೂ ಹೊಟ್ಟೆ ಉರಿಯೋದಿಕ್ಕೆ ಶುರುವಾಗುತ್ತೆ. ಮನುಷ್ಯರಾದಂಥವರು ಅಂತ ಕೃತ್ಯವನ್ನ ಎಸಗೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸೋದಿಕ್ಕೆ ಶುರುವಾಗುತ್ತೆ. ಕೇವಲ ರಾಕ್ಷಸರು ಮಾತ್ರ ಆ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯ. ಯಾರಿಗೆ ಹಂಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ? ಹೆತ್ತ ತಾಯಿ, ತನ್ನ ಹೆತ್ತ ಮಗು, ಬರೀ 6 ವರ್ಷದ ಮಗು, ಏನೋ ತಪ್ಪು ಮಾಡದ ಮಗು, ತನ್ನ ಪಾಡಿಗೆ ತಾನು ಇದ್ದಂಥ ಮಗು, ಆ ಮಗುವಿನ ಪ್ರಾಣ ತೆಗೆಯುವಂಥ ಯೋಚನೆಯನ್ನು ಮಾಡ್ತಾರೆ ಅಂದ್ರೆ ಏನು ಹೇಳಬೇಕು? ಅದಾದ ಬಳಿಕ ಸಾಕ್ಷಿ ನಾಶಕ್ಕೆ ಪ್ರಯತ್ನ, ಬೇರೆ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ, ಹೇಗೇಗೋ ಅದನ್ನು ಹೊರ ಜಗತ್ತಿಗೆ ತಿಳಿಸುವಂಥ ಪ್ರಯತ್ನ, ಒಂದು ರೀತಿಯಲ್ಲಿ ಮುಖವಾಡವನ್ನು ಹಾಕೊಂಡೇ ಬದುಕುವಂಥ ಪ್ರಯತ್ನ. ಏನು ಹೇಳ್ಬೇಕು ಹೇಳಿ ಇಂತಹ ಕೃತ್ಯಗಳಿಗೆ? ಮಗು ಅಟ್ಲಿ ಬೇಡ, ನಮಗೆ ಅಡ್ಡಿ ಆಗುತ್ತೆ ಅಂತ ಅನ್ಸಿದ್ರೆ ಗಂಡನ ಹತ್ರ ಕಳಿಸ್ಕೊಡ್ಬೋದಿತ್ತು. ಆದ್ರೆ ಹಾಗೆ ಮಾಡಲಿಲ್ಲ. ಯಾಕಂದ್ರೆ ಗಂಡ ಹೆಂಡತಿ ಗಲಾಟೆ ಆಗ್ತಾ ಇತ್ತಲ್ಲ. ಈಗ ಗಂಡನಿಗೆ ಪಾಠ ಕಲಿಸಬೇಕು, ಬುದ್ಧಿ ಕಲಿಸಬೇಕು ಎನ್ನುವ ಕಾರಣಕ್ಕಾಗಿ ಹೀಗೆ ಮಾಡಿದ್ದು ಏನೂ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಕೂಡ ಇತ್ತೀಚೆಗಂತೂ ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ಅಂದ್ರೆ ಮನುಷ್ಯ ರಾಕ್ಷಸನಾಗ್ತಿದ್ದಾನೋ ಅಥವಾ ಬೇರೆ ಇದರಿಂದ ಇನ್ಫ್ಲೂಯೆನ್ಸ್ ಆಗ್ತಿದ್ದಾನೋ ಗೊತ್ತಿಲ್ಲ. ನಾವು ಪ್ರತಿನಿತ್ಯ ಇಂಥದ್ದೊಂದು ಒಂದಲ್ಲ ಒಂದು ಸುದ್ದಿಯನ್ನು ಗಮನಿಸಲೇಬೇಕಾದಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ರಾಜ್ಯದಲ್ಲಿ ಸದ್ಯ ಬಹಳ ಚರ್ಚೆ ಆಗ್ತಿರುವಂಥ ಪ್ರಕರಣ, ಸಹಜವಾಗಿ ಒಂದು ರೀತಿಯಲ್ಲಿ ಜನರನ್ನು ನಡುಗಿಸಿದಂಥ ಪ್ರಕರಣ ಆದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.